ಬ್ರೇಕಿನ ಬಳಿಕ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಪ್ರಪಂಚದ ಮೋಸ್ಟ್ ಪವರ್ಫುಲ್ ಅಂಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಗಳ 100 ಜನರ ಒಂದು ಪಟ್ಟಿ ಮಾಡಿದ್ರೆ ಅದರಲ್ಲಿ ಮೊದಲ 10 ಸ್ಥಾನಗಳಲ್ಲಿ ಬರುವಂತಹ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಾಳೆ ಮಂಗಳೂರಿಗೆ ಭೇಟಿ ಕೊಡಲಿಕ್ಕಿದ್ದಾರೆ. ಅವರ ಮಾತುಗಳನ್ನು ಕೇಳಲಿಕ್ಕೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಸರ್, ನಾವು ಅದೇ ಮಾತಾಡ್ತಾ ಇದ್ವಿ. ಅವರು ರಾಜಕೀಯನೇ ಬೇಡ ಅಂತ ಕುಳಿತುಕೊಂಡವರು ಸುಮಾರು 7 ವರ್ಷ ತನಕ. ಅವರನ್ನು ಮತ್ತೆ ರಾಜಕೀಯಕ್ಕೆ ತರಬೇಕು ಮತ್ತು ಈ ಮುಖ್ಯ ವಾಹಿನಿಯಲ್ಲಿ ಸುಮಾರು 15 ವರ್ಷ ತನಕ ನಿರಂತರವಾಗಿ ಅಧ್ಯಕ್ಷಗಿರಿಯನ್ನು ಒಂದು ಯಶಸ್ವಿಯಾಗಿ ನಿರ್ವಹಿಸಬೇಕಂತ ಎಷ್ಟು ಸವಾಲಿರುತ್ತೆ ಒಬ್ಬ ನಾಯಕಿಗೆ, ಅದರಲ್ಲೂ ಮಹಿಳೆಗೆ, ಏನ್ ಹೇಳ್ತೀರಿ? ಕಾರಣ ಅವರು ಸುಮಾರು ವರ್ಷಗಳ ಕಾಲ ರಾಜಕೀಯ ಬೇಡ, ರಾಜೀವ್ ಗಾಂಧಿ ಅವ್ರಿಗೂ ಸಹ ಪ್ರಧಾನಮಂತ್ರಿ ಆಗೋದು ಬೇಡ, ರಾಜಕೀಯಕ್ಕೆ ಹೋಗೋದು ಬೇಡ ಅಂತ ಹೇಳಿದ ಮಹಿಳೆ ಅವರು 1996ರಿಂದ ಒಂದು ಅತಂತ್ರ ಸ್ಥಿತಿ ರಾಷ್ಟ್ರದಲ್ಲಿ ಬಂದಿತ್ತು. ನರಸಿಂಹರಾಯರ ಸರ್ಕಾರ ಸೋಲ್ತು, 98ರಲ್ಲಿ ತಿರ್ಗಾ ಸರ್ಕಾರ ಚುನಾವಣೆ ಆಯಿತು, 99ರಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಛಿದ್ರ ಆಗಬಾರ್ದು. ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಯಾರಾದರೂ 4-5 ಜನ ವ್ಯಕ್ತಿಗಳು ಸೇರಿ ಕಟ್ಟಿದ್ದಲ್ಲ. ಇದು ಲಕ್ಷಾಂತರ ಜನ ಇದಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿ ಈ ರಾಷ್ಟ್ರದಲ್ಲಿ ಒಂದು ಪ್ರಬಲವಾದ ರಾಜಕೀಯ ಪಕ್ಷವಾಗಿ ಅದನ್ನು ಬೆಳೆಸಿರ್ತಕ್ಕಂಥವ್ರು ನಾವ್ಯಾರೂ ಅಲ್ಲ. ಹಿಂದೆ ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಪಕ್ಷವನ್ನು ಉಳಿಸ್ಕೊಂಡು ಹೋಗಬೇಕು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಾದರೂ ತೊಂದರೆಗೆ ಸಿಕ್ಕಾಕೊಂಡ್ರೆ ಈ ರಾಷ್ಟ್ರ ಒಂದಾಗಿರುವುದಿಲ್ಲ, ಅದರ ಏಕತೆಗೆ ಧಕ್ಕೆ ಬರುತ್ತೆ ಅನ್ನೋ ಮೂಲ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷವನ್ನ ಶಿಥಿಲ ಆಗಬಾರದು ಅನ್ನೋ ಮೂಲ ಉದ್ದೇಶದಿಂದ ಸೋನಿಯಾ ಗಾಂಧಿ ಅವರು ಇದರ ನಾಯಕತ್ವವನ್ನು ವಹಿಸಿಕೊಂಡ ನಂತರ 1999ರಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬಂತು, ಅವರ ಘೋಷಣೆ ಏನಿತ್ತು ಅಂತ ಹೇಳಿದ್ರೆ ಭಯ್ ಭೂಕ್ ಭ್ರಷ್ಟಾಚಾರ, ಅಂದ್ರೆ ಭಯ ಮತ್ತು ಹಸಿವು ಮತ್ತು ಭ್ರಷ್ಟಾಚಾರದ ವಿರುದ್ಧ ಯುದ್ಧ ಅಂತ. ಅದನ್ನ ನಿರ್ಮೂಲನೆ ಮಾಡಿದ್ರೆ ಬಹಳ ಸಂತೋಷ ಆಗೋದು. ಆದರೆ ಭಯದ ವಿರುದ್ಧ ಹೋರಾಟ ಮಾಡತಕ್ಕಂಥವ್ರು ಇಡೀ ರಾಷ್ಟ್ರದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು. ಒರಿಸ್ಸಾದಲ್ಲಿ ಕುಷ್ಠರೋಗಿಗಳ ಸೇವೆ ಮಾಡತಕ್ಕಂಥ ಗ್ರಾಮ್ ಸ್ಟೈನ್ ಮತ್ತು ಸಣ್ಣ ಸಣ್ಣ ಮಕ್ಕಳು, 7 ವರ್ಷದ ಮಕ್ಕಳು, 9 ವರ್ಷದ ಮಕ್ಕಳನ್ನ ಸಜೀವವಾಗಿ ಬೆಂಕಿಗೆ ಹಾಕಿ ಸುಟ್ಟರು. ತದನಂತರ ಅಲ್ಲಿಂದ ಶುರುವಾಗಿದ್ದು ಗುಜರಾತ್ ನರಮೇಧದವರೆಗೂ ಬಂತು. ಇವೆಲ್ಲವೂ ನೋಡಿದಾಗ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ರಾಷ್ಟ್ರದಲ್ಲಿ. ಮತ್ತೊಂದು ಕಡೆ ಹಸಿವಿನಿಂದ ತಾಳಲಾರದೆ ರೈತರು ಪಂಜಾಬ್, ಹರಿಯಾಣ ಮತ್ತು ಆಂಧ್ರ ಪ್ರದೇಶ ಅಂತ ಹೇಳಿದ್ರೆ, ನಾನು ಈಗಲೂ ಸಹ ಪಂಜಾಬ್ ಹರಿಯಾಣದ ಉಸ್ತುವಾರಿ ವಹಿಸಿರ್ತೇನೆ ಆವಾಗ. ಇದು ಖನಿಜದ ಭಂಡಾರ, ಅಂದ್ರೆ ಖನಿಜ ಅಂತೇನೆ, ಸಾರಿ, ಈ ಅಕ್ಕಿ ಬೆಳೀತಕ್ಕಂಥ ಒಂದು ದೊಡ್ಡ ಭಂಡಾರವೇ ಅಂತ ಹೇಳಿ ಅನಿಸ್ಕೊಂಡಿತ್ತು. ಕಣಜದ ಭಂಡಾರ ಅಂತ ಹೇಳಿಸ್ಕೊಂಡಂತ ಈ ಪ್ರದೇಶದಲ್ಲಿ ಆಂಧ್ರ ಎಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ, ಮಹಾರಾಷ್ಟ್ರದಲ್ಲೂ ಸಹ ಇದಕ್ಕೇನಾದರೂ ಒಂದು ದಾರಿ ಕಂಡುಹಿಡಿಬೇಕು ಅಂತ ಹೇಳಿ ಮೂಲ ಉದ್ದೇಶದಿಂದ ಸೋನಿಯಾ ಗಾಂಧಿ ಅವರು ರಾಜಕೀಯಕ್ಕೆ ಬಂದರು. ತದನಂತರ ಆದಷ್ಟು ಎಷ್ಟರ ಮಟ್ಟಿಗೆ ಇದನ್ನ ಹತೋಟಿಗೆ ತರಬಹುದು ಅಷ್ಟರ ಮಟ್ಟಿಗೆ ಹತೋಟಿಗೆ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿ ಸಹ ಆಗಿದ್ದಾರೆ. ಸರ್, 2004ರಲ್ಲಿ ಕಾಂಗ್ರೆಸ್ ಅಂದ್ರೆ UPA ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ನೀವೆಲ್ಲರೂ ಅಂದ್ರೆ ಕಾಂಗ್ರೆಸ್ನ ನಾಯಕರು ಒತ್ತಾಯ ಮಾಡ್ತಾ ಇದ್ರಿ, ಹೇಗಾದ್ರೂ ನೀವೇ ತಗೊಳ್ಬೇಕು ಪ್ರಧಾನಮಂತ್ರಿ ಸ್ಥಾನ ಅಂತ. ಆ ದಿನವನ್ನು, ಆ ಗಳಿಗೆಯನ್ನು ನೆನಪು ಮಾಡಬಹುದಾ? ಎಷ್ಟರ ಮಟ್ಟಿಗೆ ಅವರು ಇಲ್ಲ, ಚಾನ್ಸೇ ಇಲ್ಲ, ಮನಮೋಹನ್ ಸಿಂಗ್ ಅವರನ್ನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ರು, ನಿಮ್ಮ ಒತ್ತಾಯ ಆಗ್ತಾ ಇತ್ತು. ಆ ಗಳಿಗೆಗಳು ಯಾವ ರೀತಿ ಇತ್ತು? ಆ ಗಳಿಗೆ ಇದೆ ನೋಡಿ. ಚುನಾವಣೆ ಆದ ನಂತರ, ಪಾರ್ಲಿಮೆಂಟ್ ಚುನಾವಣೆಯಲ್ಲೂ, ಲೋಕಸಭಾ ಚುನಾವಣೆ ಆದ ನಂತರ ಗೆದ್ದಂತ ಹೊಸ ಸದಸ್ಯರೆಲ್ಲರೂ ಸಹ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಹಾಲ್ನಲ್ಲಿ ಎಲ್ಲ ಸೇರ್ತಾರೆ. ಅಲ್ಲಿ ಸೇರಿ ಅವರ ತೀರ್ಮಾನವನ್ನ ಹೇಳ್ತಾರೆ. ತದನಂತರ ರಾಷ್ಟ್ರಪತಿಯವರಿಗೆ ಹೋಗಿ ಪಕ್ಷಗಳ ತೀರ್ಮಾನವನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಸೆಂಟ್ರಲ್ ಹಾಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಎಂಪಿಗಳು ಮತ್ತು ಬೇರೆ ಕಾಂಗ್ರೆಸ್ ಪಕ್ಷದ ಸಹಯೋಗಿ ಸದಸ್ಯರು ಸಹ ಇದ್ರು. ಅವರೆಲ್ಲರೂ ಸಹ ಅವತ್ತಿದ್ರು. ಎಲ್ಲರೂ ಸಹ ಒಮ್ಮತದಿಂದ ಸೋನಿಯಾ ಗಾಂಧಿ ಅವರು ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳಿದ್ರು. ಅವರು 5 ನಿಮಿಷಗಳ ಕಾಲ ಸುಮ್ಮನಿದ್ದು ಅವರು ಭಾಷಣ ಬಂದಾಗ ಅದೊಂದು ಐತಿಹಾಸಿಕ ಭಾಷಣ ಅಂತ ಹೇಳ್ಬೋದು. ನನ್ನ ಅಂತರಾತ್ಮದಿಂದ ನನ್ನ ಏನು ಕೂಗಿದೆ ಅದನ್ನು ಹೇಳ್ತಾ ಇದ್ದೀನಿ. ನಾನು ಪ್ರಧಾನಮಂತ್ರಿ ಆಗೋದಿಲ್ಲ ಈ ರಾಷ್ಟ್ರಕ್ಕೆ, ಒಳ್ಳೆಯ ಪ್ರಧಾನಮಂತ್ರಿಯನ್ನ ನಾನು ದೇಶಕ್ಕೆ ಕೊಡ್ತೀನಿ ಅಂತ ಹೇಳಿ ಇಡೀ ವಿಶ್ವದಲ್ಲೇ ಆರ್ಥಿಕ ಕ್ಷೇತ್ರದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿಯನ್ನು ಮಾಡಿ ಕೂಡಿಸಿ ರಾಷ್ಟ್ರದ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ರು. ಭಾರತ್ ನಿರ್ಮಾಣ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ತಂದರು. ಆ ಗಳಿಗೆ ಇದೆಯಲ್ಲ,
ಅದೊಂದು ರಾಷ್ಟ್ರದ ಇತಿಹಾಸದಲ್ಲಿ ಐತಿಹಾಸಿಕ ಗಳಿಗೆ. ಯಾಕಂದ್ರೆ ತಮ್ಗೆ ಹೇಳಿದಾಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗಲಾಟೆನಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಬರ್ತಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಟಿರ್ತಕ್ಕಂಥ ಮಹಿಳೆ ಇದ್ದಾರೆ ನೋಡಿ, ಹುಡುಕಿ ಬೇರೆ ಯಾವುದೇ ಪಕ್ಷದಲ್ಲಿದ್ರೂ ಸರಿ, ಬಹಳ ದೊಡ್ಡದು ರಾಷ್ಟ್ರಭಕ್ತಿ, ದೇಶ ಪ್ರೇಮ, ಕೆಲವರು ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ. ಅವರುಗಳು ಯಾಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಡನ್ ಅಜೆಂಡಾ ಇಟ್ಕೊಂಡು ಅಧಿಕಾರ ಇಡಬೇಕು, ಪ್ರಜಾತಂತ್ರ ಪ್ರಜಾಪ್ರಭುತ್ವ ಎಲ್ಲ ಮುಗಿಸಿ ಕೇವಲ ಸ್ವತಂತ್ರ ಪೂರ್ವದಲ್ಲಿ ಏನು ಅಧಿಕಾರ ಕೆಲವು ಮಂದಿಯಲ್ಲಿತ್ತು ಅವರಲ್ಲಿ ಇರಬೇಕು ಅಂತ ಹೇಳಿ. ಇವತ್ತು ಮಹಾತ್ಮ ಗಾಂಧಿ ಅವರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅಂತ ಹೇಳಿದ್ರೆ, ರಾಷ್ಟ್ರಪತಿಗೆ ಎಷ್ಟು ಶಕ್ತಿ ಇದೆಯೋ ಒಬ್ಬ ಸಾಮಾನ್ಯ ಮನುಷ್ಯ ತೀರ ಕೆಳಮಟ್ಟದಲ್ಲಿರ್ತಕ್ಕಂಗೂ ಅಷ್ಟೇ ಶಕ್ತಿ ಇದೆ. 5 ವರ್ಷದಲ್ಲಿ ಅವನು ಹೋಗಿ ಯಾವ ಸರ್ಕಾರ ಬೇಕು, ಯಾರನ್ನು ಆರಿಸ್ಬೋದು, ಅದನ್ನು ಆರಿಸೋ ಶಕ್ತಿ ಇದು ಕಾಂಗ್ರೆಸ್ ಪಕ್ಷದ ಹೋರಾಟ ಕೊಟ್ಟಿರ್ತಕ್ಕಂಥದ್ದು. ಸರ್, ಈಗ ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ತ್ಯಾಗ ಮಾಡಿದ್ದಾರೆ ತಮ್ಮ ಪ್ರಕಾರ. ಆದರೆ ಈಗ ಅವರನ್ನು ಸೂಪರ್ PM ಆಗಿ ಅವರು ಇದ್ದಾರೆ ಎನ್ನುವಂತ ಮಾತನ್ನು ವಿಪಕ್ಷಗಳು ಮತ್ತು ನಾಗರಿಕರು ಅಂದ್ಕೊಂಡಿದ್ದಾರೆ. ಅಂದ್ರೆ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೇವಲ ರಬ್ಬರ್ ಸ್ಟ್ಯಾಂಪು, ಇವರ ಏನು ಆದೇಶ ಕೊಡ್ತಾರೆ ಅದನ್ನು ಕೇವಲ ಜಾರಿಗೆ ತರುವಂತ ಒಬ್ಬರು ನಾಯಕ ಅಂತ ನಿಮ್ಗೆ ಅನಿಸ್ತದ? ಈ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ನೋಡಿ, ಇವರೆಲ್ಲ ನಾಗ್ಪುರದಲ್ಲಿ ಟ್ರೈನ್ ಆಗಿರ್ತಕ್ಕಂಥವ್ರು. ಈ ಕಾಕಿ ಚಡ್ಡಿ ಕರಿ ಟೋಪಿ ಹಾಕೊಂಡು ಈ ದೇಶದಲ್ಲಿ ಅವ್ರೇನು ಹೇಳ್ತಾರೆ ಅದೇ ಬಾಕಿಯವ್ರದ್ದು ಹೇಳೋದೇನು ಸಂಬಂಧ ಇಲ್ಲ ಅನ್ನೋ ತರ ತಿಳ್ಕೊಂಡಿರ್ತಕ್ಕಂಥವ್ರು, ಬಾವಿನಲ್ಲಿರೋ ಕಪ್ಪೆಗಳು. ಸೋನಿಯಾ ಗಾಂಧಿ ಅವರು ರಬ್ಬರ್ ಸ್ಟ್ಯಾಂಪ್ ಅನ್ನಕ್ಕೆ ಅವರೇನು ಹೆಬ್ಬೆಟ್ ಗುರುತಿನವರಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಪ್ರಖ್ಯಾತ ಆರ್ಥಿಕ ತಜ್ಞರು, ವರ್ಲ್ಡ್ ಬ್ಯಾಂಕ್ ಅವರಿಂದ ಅಡ್ವೈಸ್ ತಗೊಳ್ತಕ್ಕಂಥವ್ರು. ಅಮೆರಿಕನ್ ಪ್ರೆಸಿಡೆಂಟು G7 ಕಾರ್ಯಕ್ರಮದಲ್ಲಿ ಅವರು ಬಂದಾಗ, ನೀವು ಆರ್ಥಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಸದೃಢತೆ ಮತ್ತು ಒಂದು ಕಂಟ್ರೋಲ್ ಯಾವ ತರ ಇದೆ ಸ್ವಲ್ಪ ನನಗೂ ಹೇಳಿಕೊಡಿ ಅನ್ನೋ ಮಟ್ಟಕ್ಕೆ ಕೇಳಿದಂತ ಪ್ರಧಾನಮಂತ್ರಿ ಯಾರಿಗಾದ್ರೂ ಅದು ಅವರು ಸರ್ದಾರ್ ಅವರು ಎಬ್ಬೆಟ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದ್ರೆ ಇವ್ರು ಮಾಡ್ತಾರಲ್ಲ, ಈಗ ಬಾಂಬೆನಲ್ಲಿ ಆ ಬಾಲ್ಟ್ ಹಾಕರೆ ಒಂದು ಎಲೆಕ್ಷನ್ ನಿಲ್ಲೋದಿಲ್ಲ, ಎಲ್ಲರನ್ನೂ ಎಬ್ಬೆಟ್ ತರ ಇಟ್ಕೊಂಡಿರ್ತಾರೆ. ಇನ್ನು ಯಾವ್ಯಾವ ಸಂಘ ಸಂಸ್ಥೆಗಳ ಹೆಸರು ಹೇಳ್ಬೋದು ನಾನು. ಆ ಥರ ಸೋನಿಯಾ ಗಾಂಧಿ ಅವರೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. 7 ವರ್ಷಗಳ ಕಾಲ ಯಾರೂ ಸಹ ಆ ಥರ ನಡೆಸಲಿಕ್ಕೆ ಆಗೋದಿಲ್ಲ. 9 ವರ್ಷ ಆಯ್ತು, ಈಗ ಆಗ್ತಾ ಇದೆ. ಆ ಥರ ಏನಾದರೂ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಭಿನ್ನಾಭಿಪ್ರಾಯಗಳು ಬರಬೇಕಾಗಿತ್ತು. ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಒಬ್ಬ ಸರ್ದಾರ್ ಸಿಖ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಒಂದು ಮಹಿಳೆ ಸೋನಿಯಾ ಗಾಂಧಿ ಅವರು ಈ ರಾಷ್ಟ್ರವನ್ನು 9 ವರ್ಷ ನಡೆಸ್ಬಿಟ್ರಲ್ಲ, ನಾವೆಲ್ಲ ಘಟಾನುಘಟಿಗಳಿದ್ದೀವಿ, ನಮ್ಮ ಕೈಲಿ ಏನೂ ಆಗಲಿಲ್ವಾ ಅಂತ ಹೇಳಿ ಆ ಹೊಟ್ಟೆಯಲ್ಲಿ ತಳಮಳಕ್ಕೆ ಇವೆಲ್ಲ ಮಾತಾಡ್ತಾರೆ. ಸರಿ, ಈಗ ಬಂದಿರುವಂತಹ ಪ್ರಸ್ತುತ ವಿವಾದ ಟೀಕೆ ಅಂತ ಹೇಳಿದ್ರೆ, UPA ಸರ್ಕಾರಕ್ಕೆ ತೈಲ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಮತ್ತು ಆ ಒಂದು ಏನು ಕಂಪನಿಗಳ ಮೇಲೆ ನಿಯಂತ್ರಣ ಇಲ್ಲ. ನಮ್ಮ ತನವನ್ನು, ನಮ್ಮ ಸ್ವಾತಂತ್ರ್ಯವನ್ನು, ನಮ್ಮ ಸ್ವಾಭಿಮಾನವನ್ನು ತೈಲ ಕಂಪನಿಗಳ ಮುಂದೆ ಹರಾಜಿಟ್ಟಿದ್ದಾರೆ UPA ಸರ್ಕಾರ ಅಂತ. ಅದಕ್ಕೆ ಉದಾಹರಣೆ ಕೂಡ ದಿನನಿತ್ಯ ಏರುತ್ತಿರುವಂತಹ ಬೆಲೆಗಳು. ಏನ್ ಹೇಳ್ತೀರಿ ಈ ಬಗ್ಗೆ? ಈಗ ನೋಡಿ, ತೈಲ ಕಂಪನಿಗಳಿರ್ಬೋದು ಅಥವಾ LPG ಗ್ಯಾಸ್ ಇರ್ಬೋದು, ಈಗಷ್ಟೇ ಅದರ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ವಿಚಾರ ಜನಸಾಮಾನ್ಯರಲ್ಲಿ ಇದೆ. ನಮಗೇನದು ಸಂತೋಷ ತಂದಿದೆ ಅಂತ ನಾನೇನು ಹೇಳೋದಿಲ್ಲ, ನಮಗೂ ಸಂಕಷ್ಟ ಇದೆ. ಇದೊಂದು ಕಠೋರವಾದ ನಿರ್ಣಯ, ಕಷ್ಟಕರವಾದ ತೀರ್ಮಾನ. ಇದನ್ನು ತೆಗೆದುಕೊಂಡಿದ್ದು ಯಾಕೆ ಅಂತ ಹೇಳಿ ಯಾರು ಸಹ ಯೋಚನೆ ಮಾಡ್ತಾ ಇಲ್ಲ. ಈ ರಾಷ್ಟ್ರದಲ್ಲಿ ಈ ಡಾಲರ್ ಇದೆ ನೋಡಿ, 57 ರೂಪಾಯಿ ಆಯಿತು. ಅದೇನಾದರೂ 65ರಿಂದ 70ಕ್ಕೆ ಬಂದಿದ್ರೆ ನಿಮ್ಮ ಹಣಗಳನ್ನೆಲ್ಲ ತಗೊಂಡೋಗ ಹಣ ಅಂದ್ರೆ ದುಡ್ಡು ತಗೊಂಡು ಅರಬ್ಬಿ ಸಮುದ್ರಕ್ಕೆ ಆಗ್ಬೇಕಾಗಿತ್ತು. ಗ್ರೀಸ್, ಯುರೋಪಲ್ಲಿ ಸ್ಪೇನ್, ಕೆಲವು ಗ್ರೀಸ್ ಈ ರಾಷ್ಟ್ರದಲ್ಲಿ ಆರ್ಥಿಕ ಅಸಮತೋಲನ ಆಗಿ ಹಣಕ್ಕೆ ಬೆಲೆ ಇಲ್ದಂಗೆ ಆಗೋಗಿದೆ. ಅದೇ ಪರಿಸ್ಥಿತಿನ ಹೋಗೋ ಸ್ಥಿತಿಯಲ್ಲಿ ಇದ್ವಿ. ಇದು ಯಾಕೆ ಅಂತ ಹೇಳಿದ್ರೆ 2,16,000 ಕೋಟಿ ರೂಪಾಯಿಗಳನ್ನ ನಾವು ಸಬ್ಸಿಡಿಯಾಗಿ ಕೊಡ್ತೀವಿ ಪೆಟ್ರೋಲಿಯಂ, ಡೀಸೆಲ್ ಮತ್ತೆ LPGಗೆ. ಈಗ 5 ರೂಪಾಯಿ ಜಾಸ್ತಿ ಮಾಡಿರತಕ್ಕಂಥದ್ದು ಮತ್ತು 9 ಸಿಲಿಂಡರ್ ಮಾಡಿರತಕ್ಕಂಥದ್ದು 26,000 ಕೋಟಿ ಮಾತ್ರ ಕಮ್ಮಿ ಆಗಿದೆ. ಇವತ್ತು ಸಹ 1,90,000 ಕೋಟಿ ರೂಪಾಯಿಗಳ ಸಬ್ಸಿಡಿ ಪೆಟ್ರೋಲ್, ಡೀಸೆಲ್ ಕೊಡ್ತಾ ಇದ್ದೀವಿ. ಆದರೆ ಆರ್ಥಿಕ ಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನೋದಿದ್ರೆ ಕೆಲವು ಕಠೋರವಾದ, ಕಷ್ಟಕರವಾದ ತೀರ್ಮಾನ ನಾವು ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ರಾಷ್ಟ್ರದ ಸ್ಥಿತಿ ಅಧೋಗತಿಗೆ ಆಗೋ ಪರಿಸ್ಥಿತಿ ಬರೋದು. ಆದ್ದರಿಂದ ಅದರ ಏರಿಕೆಯನ್ನು ಮಾಡಿದ್ದಾರೆ.
ಸರ್ ಹಾಗಿದ್ರೆ ಫಾರಿನ್ ಬಡವರಿಗೆ ಬೇಕಾಗಿರ್ತಕ್ಕಂಥ ಸೀಮೆ ಎಣ್ಣೆ ಇದೆ ನೋಡಿ, ಅದನ್ನ ಮುಟ್ಟಿಲ್ಲ. ಇದು ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ. ಆರ್ಥಿಕ ಕ್ಷೇತ್ರದಲ್ಲಿ ಕೆಲವು ರಾಷ್ಟ್ರದಲ್ಲಿ ಹಣಗಳನ್ನ ಸುಮ್ಮನೆ ಮೇಲೆ ಗಾಳಿಗೆ ಎಸೆದ್ರು, ಅದಕ್ಕೆ ಬೆಲೆನೇ ಇಲ್ದಂಗೆ ಆಗೋಯ್ತು. ಆ ಡಾಲರ್ ಮೇಲೆ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡಾಲರು ಮತ್ತು ಪೌಂಡ್ಗೆ ಎಷ್ಟು ರೇಟ್ ಅಲ್ಲಿ ಅದ್ರ ಮೇಲೆ ಹೋಗುತ್ತೆ. ಸರ್ ಹಾಗಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಮಂತ್ರನ ಅಥವಾ ತಂತ್ರನ ಭಾರತವನ್ನು ಮತ್ತೊಮ್ಮೆ ಗುಲಾಮಗಿರಿಗೆ ತಳ್ಳಲಿಕ್ಕೆ? ನೋಡಿ, ಎಲ್ಲೋ ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಅಭಿಪ್ರಾಯಗಳು ಜನಸಾಮಾನ್ಯರಲ್ಲಿದೆ. ಅವರು ಮೆಹ್ತಾ ಅಂತ ಹೇಳಿ, ಅವ್ರ ಪೂರ್ತಿ ಹೆಸರು ಇದೆ ಮೆಹ್ತಾ ಅಂತ, ಗುಜರಾತಲ್ಲಿ ಒಬ್ಬ ವ್ಯಾಪಾರಿ ಇದ್ರು. 15ನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗಿನ್ನ ದೊಡ್ಡ ಕಂಪನಿ ಅವ್ರದ್ದು, ಗುಜರಾತಲ್ಲಿ ಇರ್ತಕ್ಕಂಥವ್ರು. ಮರ್ಕೆಂಟೈಲ್ ಅಂದ್ರೆ ವ್ಯಾಪಾರ ಮನೋಭಾವ ಇರ್ತಕ್ಕಂಥವ್ರು ಆಗ್ಲಿಂದ ಇದ್ದಾರೆ. FDIನ 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರೇ ಇದನ್ನ FDIನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇದನ್ನ ತರಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡವ್ರು ಭಾರತೀಯ ಜನತಾ ಪಾರ್ಟಿಯವರು. ಆಗ ಅದಕ್ಕೆ ನಾವು ಸಹ ವಿರೋಧ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಅವರು 100ಕ್ಕೆ 100 ಭಾಗ ಅವರು ತರಬಹುದು, ನಾವು ಸ್ಥಳೀಯರು ಯಾರು ಬೇಕಾಗಿಲ್ಲ, ಮತ್ತೆ 100ಕ್ಕೆ 100 ಭಾಗ ಅವ್ರಿಗೆ ನಗರ ಪ್ರದೇಶದಲ್ಲಿ ಅವರು ವ್ಯಾಪಾರ ಮಾಡಬಹುದು, ಗ್ರಾಮೀಣ ಪ್ರದೇಶದಲ್ಲಿ ಹೋಗುವಂತ ಸ್ಥಿತಿ ಇಲ್ಲ ಅನ್ನೋದೆಲ್ಲ ಕಂಡೀಷನ್ಗಳು ಹಾಕಿದ್ರು. ನಾವು ಬಂದು ಈಗ ಅವರು 51% ಅವ್ರು ತರಬಹುದು, 49% ನಮ್ಮ ದೇಶದವ್ರು ಹಾಕಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿದ್ದೀವಿ. ಮತ್ತೆ ಈಗ ಮಿನಿಮಮ್ ಅವರು 550 ಕೋಟಿ ರೂಪಾಯಿ ತರಬೇಕು FDIಯಲ್ಲಿ. 550 ಕೋಟಿ ತಂದಾಗ ಅದರ 50 ಭಾಗದಷ್ಟು ಹಣವನ್ನ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನ ಬಂಡವಾಳ ಹೂಡಬೇಕು, ಇನ್ಫ್ರಾಸ್ಟ್ರಕ್ಚರ್. ಅದು ಏನು, ನಿಮ್ಮ ಕೋಲ್ಡ್ ಸ್ಟೋರೇಜ್, ನಿಮ್ಮ ವೇರ್ ಹೌಸ್ ಮತ್ತೆ ಟ್ರಾನ್ಸ್ಪೋರ್ಟ್. 550 ಕೋಟಿ ಅಂದ್ರೆ 275 ಕೋಟಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಬಿತ್ತು ಅಂದ್ರೆ ಅಲ್ಲಿರ್ತಕ್ಕಂಥ ರೈತನಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಈಗ ಪರಿಸ್ಥಿತಿ ಏನಿದೆ ಅಂದ್ರೆ ರಾಷ್ಟ್ರದಲ್ಲಿ ಈ ರೈತ ಉತ್ಪಾದನೆ ಮಾಡ್ತಾನೆ ನೋಡಿ, 40 ಭಾಗದಷ್ಟು ಅದು ಬರೋದೇ ಇಲ್ಲ ಮಾರ್ಕೆಟ್ಗೆ, ಅಲ್ಲೇ ಕೊಳ್ತೋಗುತ್ತೆ, ಅಲ್ಲೇ ಹಾಳಾಗುತ್ತೆ. ಇಲ್ಲಿ ಹೆಗ್ಗಣಗಳಿರ್ಬೋದು ಎಲ್ಲ. ಕೋಲಾರದಲ್ಲಿ ಹೋಗಿ ಟೊಮೊಟೊ ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂದ್ರೆ ರಸ್ತೆಗೆ ಸಿಗ್ತಾರೆ, ಆಲ್ಗೆ ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂತ ಮೋರಿಗೆ ಬಿಡ್ತಾರೆ. ಈ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬೇಕು ಅಂದ್ರೆ ರೈತನಿಗೂ ಒಳ್ಳೆಯ ಬೆಲೆ ಸಿಗಬೇಕು, ಗ್ರಾಹಕರಿಗೂ ಸಹ ಕಮ್ಮಿ ಬೆಲೆಯಲ್ಲಿ ಸಿಗಬೇಕು ಅನ್ನೋದಿದ್ರೆ ಇದೊಂದೇ ಮಂತ್ರ. ಓಕೆ. ಈ ಮಧ್ಯೆ ಒಂದು ವೀಕ್ಷಕರು ತಮ್ಮ ಕರೆಯನ್ನು ಮಾಡ್ತಾ ಇದ್ದಾರೆ. ಸರ್ ಹಲೋ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಹೇಳಿ. SR ಬಂಟ್ವಾಳ ಅಂತ ಉಡುಪಿಯಿಂದ. ನಮಸ್ಕಾರ. ನೋಡಿ, ಈಗ ಕಾಂಗ್ರೆಸ್ ಸರ್ಕಾರ ಎಷ್ಟೋ ವರ್ಷದಿಂದ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಈಗ ಬಿಜೆಪಿ ಒಂದು ಸಲ ಮಧ್ಯದಲ್ಲಿ ಅವಕಾಶ ಸಿಕ್ತು, ಅದು ಅಂದ್ರೆ ನನಗೆ ತೋರೋದು ಇವರು ವಾಜಪೇಯಿ ಅವರ ಒಂದು ಪ್ರಭುತ್ವದಿಂದ ಅವರಿಗೆ ಒಂದು ಸಿಕ್ತು, ಚಾನ್ಸ್ ಸಿಕ್ತು, ಅವರು ನಡೆಸ್ಕೊಂಡು ಹೋದ್ರು. ಆದ್ರೆ ಈಗ ಸದ್ಯಕ್ಕೆ ಅಂತ ಲೀಡರ್ ಯಾರು ಇಲ್ಲ. ಮತ್ತು ಇನ್ನು ಅದು ಬಿಜೆಪಿ ಬೆಳೆದದ್ದೇ ಎಲ್ಲಾ ಸ್ಟೇಟ್ ನಲ್ಲಿ ಬೆಳೆದದ್ದು ಅವರ ಒಂದು ಪ್ರಭುತ್ವದಲ್ಲಿ ಇರಬಹುದು. ಈಗ ಅವರಂತ ಲೀಡರ್ ಇಲ್ಲದೆ ಎಲ್ಲಾ ಕಡೆಯಲ್ಲಿ ನೋಡ್ತಾ ಇದ್ದೇವೆ ನಾವು ಅವರ ಒಂದು ಅಶಿಸ್ತು ಇದೆಲ್ಲ ನೋಡುವಾಗ ಇನ್ನು ಮುಂದೆ ಬಿಜೆಪಿಗೆ ಇದು ಇಲ್ಲ, ಎಂತದ್ದು ಒಂದು ಫ್ಯೂಚರ್ ಇಲ್ಲ ಅಂತ ತೋರ್ತದ ನಿಮ್ಗೆ. ಮತ್ತು ಅದರಿಂದ ನಮ್ಮ ಕಾಂಗ್ರೆಸ್ಗೆ ಏನಾದ್ರು ಇದು ಒಳ್ಳೇದಾಗ್ತದ ಅಂದ್ರೆ ಅದೊಂದು ಜನರಿಗೆ ಒಳ್ಳೇದಾಗ್ತದ ಕಾಂಗ್ರೆಸ್ ಇಂದ ಅಂತೇಳಿ ನಮ್ಗೆ ನಿಮ್ಮ ಹತ್ರ ಒಂದು ಸಣ್ಣ ಕ್ವಶನ್. ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯದ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ, ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ತಾವು ಹೇಳಿದ ಒಂದಂತೂ ಸತ್ಯ, ಕೇಂದ್ರ ಮಟ್ಟದಲ್ಲಿ ಅವರಲ್ಲಿ ನಾಯಕತ್ವ ಇಲ್ಲ. ಆದ್ರಿಂದ ಅವರು ಪುನಃ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅಗಲ ಕನಸು. ಭಾರತೀಯ ಜನತಾ ಪಾರ್ಟಿ ಶಿಥಿಲವಾಗಿದೆ, ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋದ್ರಲ್ಲೂ ಸಹ ನನಗೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಪಕ್ಷ ಏನಾದರೂ ಈ ರಾಷ್ಟ್ರದಲ್ಲಿ ಸುಮಾರು 127 ವರ್ಷಗಳ ಕಾಲ ಉಳಿದಿದೆ ಅಂತ ಹೇಳೋದಿದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮತ್ತು ಜನಸಾಮಾನ್ಯರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇಟ್ಕೊಂಡು ನಾವು ಹೆಜ್ಜೆ ಇಟ್ಟಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಬೆಳ್ಕೊಂಡು ಬಂದಿದೆ, ಮುಂದೆನೂ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ನಾವೆಲ್ಲರೂ ಸಹ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ 5 ಲಕ್ಷ ಚಿಲ್ಲರೆ ಹಳ್ಳಿಗಳಲ್ಲೂ ಸಹ, ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇಲ್ಲ ಒಬ್ಬ ಕಾಂಗ್ರೆಸ್ ಸದಸ್ಯ ತಮಗೆ ಸಿಗ್ತಾನೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇನ್ನು ಸುಮಾರು ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಅಚಲವಾಗಿ ಉಳ್ಕೊಂಡು ಈ ರಾಷ್ಟ್ರದ ಪ್ರಗತಿಗೋಸ್ಕರ ಶ್ರಮ ಬೀಳ್ತಾರೆ ಅನ್ನೋ ಅಚಲವಾದ ನಂಬಿಕೆ ನನ್ನಲ್ಲಿದೆ. ಓಕೆ ಸರ್, ಈಗ ಇಷ್ಟು ಸಾಧನೆಗಳ ಬಳಿಕ ಕೂಡ ಕಠಿಣ ಲೋಕ್ಪಾಲ್ ಬಿಲ್ ಅನ್ನು ಜಾರಿಗೆ ತರಲಿಕ್ಕೆ ಕಾಂಗ್ರೆಸ್ ಹಿಂದೆ ಮುಂದೆ ನೋಡ್ತಾ ಉಂಟು ಎನ್ನುವಂತ ಪ್ರಶ್ನೆ ಇದೆ. ಅದಕ್ಕಿಂತ ಮೊದಲು ಒಂದು ಕರೆಯನ್ನು ವೀಕ್ಷಕರು ಏನು ಹೇಳ್ತಾರಂತ ಕೇಳೋಣ. ಹಲೋ. ಹಲೋ, ನಮಸ್ಕಾರ. ರಾಧಾಕೃಷ್ಣ. ಓಕೆ, ಮಾತನಾಡಿ. ಶ್ರೀಯುತ BK ಹರಿಪ್ಸ್ ಅವರಿದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ
ನಾನು ಒಂದು ಕಾಂಗ್ರೆಸ್ನ ಕಾರ್ಯಕರ್ತ. ವೆರಿ ಗುಡ್ ಸರ್, ಇವಾಗ ಅಂದ್ರೆ ನೀವು ಎಲ್ಲ ಇದು ಹೇಳಿದಿರಿ, ಇಷ್ಟೆಲ್ಲ ನಮ್ಮ ಕೇಂದ್ರ ಸರ್ಕಾರ ಇದೆಲ್ಲ ಮಾಡಿದೆ ಅಂತ ಹೇಳಿ. ಹಲೋ, ಹೇಳಿ. ಆ ಯೋಜನೆ ಯಾರಿಗೂ ಅಂತ ಯೋಜನೆಯನ್ನು ತಲುಪಿಸುವ ಮಟ್ಟಕ್ಕೆ ಯಾವ ನಾಯಕರು ಇದು ಮಾಡ್ಲಿಲ್ಲ, ಒಂದು ಆರೋಪ. ಮತ್ತೊಂದು, ಹಲೋ ಹೇಳಿ, ಕೇಳ್ತಾ ಇದ್ದೆ. ಮತ್ತೊಂದು, ಯಾಕೆಂದ್ರೆ ಪ್ರಾಜೆಕ್ಟ್ ಎಲ್ಲ ಬಂದಿದೆ, ಪೇಪರ್ ನಲ್ಲಿ ಬರುತ್ತೆ, ಇದು ಬರುತ್ತೆ, ಇದು ಪೇಪರ್ ನಲ್ಲಿ ಎಲ್ಲ ಬರುತ್ತೆ, ಆದ್ರೆ ಜನಸಾಮಾನ್ಯರಿಗೆ ಇಲ್ಲಿ ತಲುಪಲಿಲ್ಲ. ಹೇಳಿ, ಕೇಳ್ತಾ ಇದ್ದೆ. ಇದಕ್ಕೆ ಯಾರು ಹೊಣೆ ಸರ್? ಈಗ ನೋಡಿ, ಎರಡು ವಿಚಾರ. ಒಂದು, ಕಾರ್ಯಕ್ರಮ ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ ಅನ್ನೋದಕ್ಕೆ ಯಾವ ಸರ್ಕಾರ ರಾಜ್ಯದಲ್ಲಿರುತ್ತೆ ಅದು ಹೊಣೆ. ಕೇಂದ್ರ ಸರ್ಕಾರದಿಂದ ತಮಗೆ ಈಗಾಗಲೇ ಹೇಳಿದಾಗೆ 85% ಅಷ್ಟು ನಾವು ಹಣವನ್ನು ಕೊಡ್ತೀವಿ. ಈಗ 108 ಆಂಬ್ಯುಲೆನ್ಸ್ ಇದೆ, ಅವರೆಲ್ಲೂ ಸಹ ಪ್ರಧಾನಮಂತ್ರಿಗಳು ಫೋಟೋ ಹಾಕೋದಿಲ್ಲ. ಅದು ನಮ್ದು ನ್ಯಾಷನಲ್ ಹೆಲ್ತ್ ಮಿಷನ್ ಮೂಲಕ 9,000 ಕೋಟಿ ರೂಪಾಯಿನ ಈ ರಾಷ್ಟ್ರದಲ್ಲಿ ನಾವು ಖರ್ಚು ಮಾಡಿದ್ದೇವೆ. ಜನನಿ ಶಿಶು ಸಂರಕ್ಷಣಾ ಯೋಜನಾ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಜನಸಾಮಾನ್ಯರಿಗೆ ಮುಟ್ಸ್ಲಿಕ್ಕೋಸ್ಕರ ಅವ್ರದೇ ಆದ ಹೆಸರಿಟ್ಕೊಂಡು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನ ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಸ್ಥಳೀಯವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಇದೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಸೋನಿಯಾ ಗಾಂಧಿ ಅವರ ಕಾರ್ಯಕ್ರಮ ಅಂತ ಹೇಳಿ. ಆ ಥರ ನೀವು ಹಲವಾರು ಕಾರ್ಯಕ್ರಮಗಳು ತಾವು ಹೇಳಿದ್ರೆ ನಾನು ಸುಮಾರು ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಅಷ್ಟೊಂದು ಕಾರ್ಯಕ್ರಮ ನಾವು ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮ ತಾವು ಹೇಳಿದ್ರೆ ನಿಜ ಸರಿಯಾಗಿ ಸೇರ್ತಾ ಇಲ್ಲ. ಎಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಅಲ್ಲಿ ಒಳ್ಳೆ ಕಾರ್ಯಕ್ರಮಗಳಾಗ್ತಾ ಇದೆ. ಈಗ ಮಧ್ಯಪ್ರದೇಶದಲ್ಲಿ ನಾನು ಉಸ್ತುವಾರಿ ವಹಿಸ್ತೀನಿ. ಅಲ್ಲಿ IAS IPS ಆಫೀಸರ್ಗಳ ಮನೆ ರೇಡ್ ಮಾಡಿದ್ರೆ ಒಂದೇ ಒಂದು IAS ದಂಪತಿಗಳ ಮನೆಯಲ್ಲಿ 230 ಕೋಟಿ ರೂಪಾಯಿ ಸಿಕ್ತು. ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ ಇದೇ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಿಲ್ಲ, ಕೆಲಸ ಮಾಡದೆ ದುಡ್ಡು ಹೊಡೆದಿದ್ದಾರೆ. ಅಲ್ಲಿ 1000 ಗಟ್ಟಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ತಾರೆ, 1000 ಲಕ್ಷದಲ್ಲಿ ಸಿಗೋದೇ ಇಲ್ಲ ಹಣ. ಒಬ್ಬ ಪಿಯೋನಿಗೆ ರೈಡ್ ಮಾಡಿದ್ರೂ 5 ಕೋಟಿ 10 ಕೋಟಿ ಸಿಗುತ್ತೆ. ಅದರ ಅರ್ಥ ಸರ್ಕಾರದ ಹಣ ಪೋಲಾಗ್ತಾ ಇದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದವ್ರಿಗೆ ಏನಾದರೂ ಅಷ್ಟೊಂದು ಹಣ, ಯಾಕಂದ್ರೆ ಅವ್ರು ಹೇಳ್ತಾ ಇರ್ತಾರೆ ಕಾಂಗ್ರೆಸ್ 60 ವರ್ಷದಲ್ಲಿ ಮಾಡಿಲ್ಲ, ಅದನ್ನ ನಾವು 5 ವರ್ಷದಲ್ಲಿ ಮಾಡಿದೀವಿ ಅಂತ. ಒಂದಾದ್ರೂ ಸತ್ಯ ಹೇಳ್ತಾರೆ. ಏನು ಕಾಂಗ್ರೆಸ್ ಪಕ್ಷ 60 ವರ್ಷ ಭ್ರಷ್ಟಾಚಾರ ಮಾಡಿಲ್ಲ, ಅದನ್ನ 5 ವರ್ಷದಲ್ಲಿ ಮಾಡಿ ನಮ್ಮ ಕಾರ್ಯಕ್ರಮದ ಮೂಲಕನೇ ಮಾಡಿ ತೋರಿಸ್ತಾ ಇದ್ದಾರೆ. ಧನ್ಯವಾದ ಕರೆ ಮಾಡಿದಕ್ಕೆ. ಸರ್, ಭ್ರಷ್ಟಾಚಾರ ಇದ್ದ ಬಳಿಕ ಕೂಡ ಅದನ್ನು ತಡಿಲಿಕ್ಕಿರುವಂತ ಒಂದು ಮಾರ್ಗ ಅಂತ ಜನ ಅಂದುಕೊಂಡ ಪ್ರಕಾರ ಕಠಿಣ ಲೋಕ್ಪಾಲ್ ಮಸೂದೆ, ಅದನ್ನು ಜಾರಿಗೆ ತರಲಿಕ್ಕೆ ಇನ್ನೂ UPA ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ನೋಡಿ, ಲೋಕ್ಪಾಲ್ ಮಸೂದೆ ಅನ್ನೋದನ್ನ ಚರ್ಚೆ ಮಾಡಲಿಕ್ಕೋಸ್ಕರ ಇರ್ಬೋದು, ಯಾವುದೋ ಒಂದು ಕಾರಣಕ್ಕೆ ಜನರಲ್ ಮನಸ್ಸಲ್ಲಿ ಬಂದಿರಬಹುದು ಅಂತ ಹೇಳಿ ಸಿವಿಲ್ ಸೊಸೈಟಿ ಅಂತ ಹೇಳಿ ಜನಸಾಮಾನ್ಯರು ಏನಿದ್ರು ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ರು. ವೈಯಕ್ತಿಕವಾದ ಅಭಿಪ್ರಾಯ ನನಗೆ ಕೇಳಿದ್ರೆ ಅವರಲ್ಲಿ ಮಾತಾಡಬಾರ್ದಾಗಿತ್ತು. ತಾವು ಏನು ಆರ್ಸ್ ಕಳಿಸಿದಿರಿ, ಪಾರ್ಲಿಮೆಂಟ್ ಇಸ್ ಸುಪ್ರೀಂ, ಅಲ್ಲಿ ಚರ್ಚೆ ಮಾಡಿ ಯಾವುದಾದ್ರೂ ತೀರ್ಮಾನ ತೆಗೆದುಕೊಳ್ಬೋದಿತ್ತು. ಜನಸಾಮಾನ್ಯರೇ ಇಲ್ಲಿ ಪ್ರಭುಗಳು, ಅವರು ಆರ್ಸ್ ಕಳಿಸಿರ್ತಕ್ಕಂಥ ಪ್ರತಿನಿಧಿಗಳು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಆ ಮಸೂದೆನ ಜಾರಿಗೆ ತರಬೇಕಾಗಿತ್ತು. ಆದರೆ ಇವ್ರು ಯಾರೋ ಒಂದು 10 ಜನಕ್ಕೆ ಕೂಡಿಸ್ಕೊಂಡು ಮಾತಾಡಿದ್ರು. ಸಿವಿಲ್ ಸೊಸೈಟಿ ಅಂತಿದ್ರು. ಅಣ್ಣಾ ಹಜಾರೆ ವಾಪಸ್ ಹೋದ ತಕ್ಷಣ ಇನ್ನೊಬ್ರು ಯಾರೋ ಹೋಗಿ ಇವಿಲ್ ಸೊಸೈಟಿ ಅಂತ ಸೇರ್ಕೊಂಡಿದ್ದಾರೆ. ಇನ್ನೊಂದ್ಸಲಿ ಕಂಬಾತ್ತಾರೆ, ಬಿಲ್ ಕೊಡಬೇಡಿ ಅಂತ. ಅಂದ್ರೆ ಈ ರಾಷ್ಟ್ರವನ್ನು ಏನ್ ಮಾಡಬೇಕು ಅಂತಿದ್ದೀರಿ? ಅರಾಜಕತೆಯನ್ನು ತರಬೇಕು ಅಂತಿದ್ದೀರೇನು? ಅದಾಗಬಾರದು. ಪ್ರಜಾಪ್ರಭುತ್ವದಲ್ಲಿ ಜನರು ತೀರ್ಮಾನ ತೆಗೆದುಕೊಳ್ತಾರೆ. 5 ವರ್ಷ ಪೇಷನ್ಸ್ ಬೇಕು. ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಕಳಿಸಿ. ನಾವೇನು ಪಾಕಿಸ್ತಾನದಲ್ಲಿದ್ದಂಗೆ ನಾವು ಏನು ಮಿಲಿಟರಿ ರೂಲ್ ಅಲ್ಲಿ ಇದ್ದೀವ ಅಥವಾ ಬೇರೆ ಏನಾದರೂ ಮನಸ್ಸಿಗೆ ಬಂದಾಗ ಮಾಡೋಕ್ಕಾಗತ್ತಾ? ಈ ರಾಷ್ಟ್ರದಲ್ಲಿ 3,000 ಜಾತಿಗಳಿದೆ, 6 ಪ್ರಬಲವಾದ ಧರ್ಮಗಳಿದೆ, ಹಲವಾರು ಭಾಷೆಗಳಿದೆ, ಪ್ರಾಂತಗಳು ವಿಭಿನ್ನ ಪ್ರಾಂತಗಳಿದೆ. ಇವನ್ನೆಲ್ಲ ಸ್ಪಂದಿಸ್ತಕ್ಕಂಥ ಕಾರ್ಯಕ್ರಮವನ್ನ ಏಕತೆಗೆ ಮತ್ತು ಐಕ್ಯತೆಗೆ ಧಕ್ಕೆ ಬರದಾಗೆ ನಾವು ನಡ್ಕೊಂಡು ಹೋಗಬೇಕು. ಅದು ಬಿಟ್ಟು ಲೋಕ್ಪಾಲ್ ನಾವು ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಮೊದಲನೇ ಹೆಜ್ಜೆ ಇಟ್ಟಿದ್ರೆ ಸೋನಿಯಾ ಗಾಂಧಿ ಅವರು RTI ಮೂಲಕ ರೈಟ್ ಟು ಇನ್ಫಾರ್ಮೇಶನ್, ಮಾಹಿತಿ ಈ ಕಾನೂನು. ಕೆಲವೊಮ್ಮೆ ಮಿಸ್ಯೂಸ್ ಕೂಡ ಆಗ್ತಾ ಉಂಟು ಅಂತೇಳಿ ಪ್ರಧಾನಮಂತ್ರಿಗಳು ಮೊನ್ನೆ ತಾನೇ ಒಂದು ಹೇಳಿದ್ದಾರೆ. ಈಗ ಯೂಸ್, ಮಿಸ್ಯೂಸ್, ಅಬ್ಯೂಸ್ ಅಂತ ಇಂಗ್ಲಿಷ್ ಏನು ಹೇಳ್ತಾರೆ ನೋಡಿ, ಎಲ್ಲ ತರನೂ ಆಗುತ್ತೆ. ಯೂಸ್ ಮಾಡೋರು ಯೂಸ್ ಮಾಡ್ತಾರೆ, ಅದನ್ನ ಮಿಸ್ಯೂಸ್ ಮಾಡೋರು ಮಿಸ್ಯೂಸ್ ಮಾಡ್ತಾರೆ, ಕೆಲವರು ಅಬ್ಯೂಸ್ ಮಾಡ್ತಾರೆ. ಇವೆಲ್ಲವೂ ನಡ್ಕೊಂಡು ಬಂದಿರತಕ್ಕಂಥ ಪ್ರಜಾಪ್ರಭುತ್ವ. ಅದಕ್ಕೆ ನಾನು ಹೇಳಿದ್ದು ಪ್ರಬಲವಾದ ಪ್ರಜಾಪ್ರಭುತ್ವದ ರಾಷ್ಟ್ರ, ಆದರೆ ಅದು ಇನ್ನೂ ಎಳೆಯ ಸ್ಥಿತಿನಲ್ಲಿದೆ. ಬಲಿಷ್ಠವಾಗಿ ಬೆಳಿಬೇಕು ಅನ್ನೋದಿದ್ರೆ ಜನಸಾಮಾನ್ಯರು ಜಾತಿ, ಧರ್ಮ, ಭಾಷೆ ಇದನ್ನು ಬಿಟ್ಟು ರಾಷ್ಟ್ರ ಅಂತ ಹೇಳಿ ವೋಟ್ ಮಾಡಿದಾಗ
ಈ ರಾಷ್ಟ್ರಕ್ಕೆ ಒಳ್ಳೇದಾಗುತ್ತೆ. ಓಕೆ, ಇವತ್ತಿನ ಕೊನೆಯ ಕರೆಯನ್ನು ನಾವು ಸ್ವೀಕರಿಸೋಣ. ಹಲೋ, ನಮಸ್ಕಾರ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಶ್ರೀಧರ್ ಅಂತ. ಓಕೆ, ಶ್ರೀಧರ್ ಅವರೇ, ನಮ್ಮೊಂದಿಗೆ BK ಹರಿಪ್ರಸಾದ್ ಅವರಿದ್ದಾರೆ, ಮಾತನಾಡಿ ಸರ್. ಸರ್, ನಾನು ಶ್ರೀಧರ್ ಅಂತ, ಬೆಂಗಳೂರವನು. ಹೇಳಿ. ನಮಸ್ಕಾರ. ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ನಾಳೆ ಸೋನಿಯಾ ಗಾಂಧಿ ಅವರು ಮಂಗಳೂರು ಭೇಟಿ ಕೊಡ್ತಾ ಇದ್ದಾರೆ, ಮಾತಾಡಿ. ಸರ್, ನಂದೊಂದು ಪ್ರಶ್ನೆ ಇದೆ. ಹೇಳಿ, ಕೇಳ್ತಾ ಇದ್ದೀನಿ. ಹೇಳಿ. ಸರ್, ಈಗ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ ನಾನು. ಅದರಲ್ಲಿ ನೀವು SDG ಬಗ್ಗೆ ಹೇಳ್ತೀರಿ, ಫಾರಿನ್ ಡೈರೆಕ್ಟ್. ಅದರಲ್ಲಿ ನೀವು ಹೇಳ್ತೀರಾ ಫಾರಿನರ್ಸ್ 51% 59% ಇಂಡಿಯಾ ಅಂತ. ಹೌದು. ಅದೇ ಕೆಲಸ ನೀವ್ ಯಾಕೆ ಮಾಡ್ಬಾರ್ದು ಸರ್? ಸರ್ಕಾರದವರು 5,000 ಕೋಟಿ ಅಲ್ಲಿಗೂ ಟ್ಯಾಕ್ಸ್ ಹಾಕೊಳ್ತೀರಾ, ಆಮೇಲೆ ಕೋಟ್ಯಾಂತರ ರೂಪಾಯಿ ದುಡ್ಡು ಹರಿದು ಬರುತ್ತೆ. ಯಾಕೆ ಮಾಡ್ಬೇಕು? ಇಷ್ಟು ವರ್ಷ ಏನಾಗಿದೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸ್ವಲ್ಪ ಇತಿಹಾಸಕ್ಕೆ ತಾವು ಹೋದಾಗ ಸಾರ್ವಜನಿಕ ಉದ್ದಿಮೆ ಅಂತ ಹೇಳಿ ನಾವೇನು ಇಲ್ಲಿ ರಾಷ್ಟ್ರದಲ್ಲಿ ತೆಗೆದ್ವಿ, HMT, HAL, BL, ಬೆವೆಲ್, ತಾವು ಬೆಂಗಳೂರವರು ಅಂತೀರಿ, ITI ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳನ್ನ 1,23,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಾವು ಸಾರ್ವಜನಿಕ ಉದ್ಯಮಗಳನ್ನು ತಂದ್ರಿ. ಆ ಉದ್ಯಮಗಳನ್ನ ಇವತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಮಂಗಳೂರಲ್ಲೇ ತೆಗೆದುಕೊಂಡ್ರೆ ನೀವು 2 ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ ಮತ್ತೆ ಪೆಟ್ರೋಕೆಮಿಕಲ್ ಇತ್ತು. ಪೆಟ್ರೋಕೆಮಿಕಲ್ ಪ್ರೈವೇಟ್ ಅಲ್ಲಿ ಇದ್ದಾಗ ಅದು ಲಾಸ್ ಆಯಿತು, ಗವರ್ಮೆಂಟ್ ಅಲ್ಲಿ ಬಂದಾಗ ಅದು ಪ್ರಾಫಿಟ್ ಮಾಡ್ತಾ ಇದೆ. ಅದೇ ರೀತಿ ಮ್ಯಾಂಗ್ಳೂರ್ ಕೆಮಿಕಲ್ ಗವರ್ಮೆಂಟ್ ಅಲ್ಲಿ ಇದ್ದಾಗ ಲಾಸ್ ಆಯಿತು, ಪ್ರೈವೇಟ್ ಅಲ್ಲಿ ಇದ್ದಾಗ ಪ್ರಾಫಿಟ್ ಮಾಡ್ತಾ ಇದೆ. ಇವತ್ತು HMT ನಲ್ಲಿ 21,000 ಜನ ಕಾರ್ಮಿಕರಿದ್ರು, ಈಗ ಅದು 2,000ಕ್ಕೆ ಬಂದಿದೆ. ITI ಅಲ್ಲಿ 27,000 ಜನ ಇದ್ರು, ಅದು ಈಗ 4,000ಕ್ಕೆ ಬಂದಿದೆ. BL ಮತ್ತು ಡಿಫೆನ್ಸ್ ಕಂಪನಿಗಳು ಬಿಟ್ಟು ಎಲ್ಲ ಮುಚ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಸಹ ಮಿಕ್ಸ್ಡ್ ಎಕಾನಮಿ ಬಗ್ಗೆ ಬಹಳ ಅಚಲವಾದ ನಂಬಿಕೆ ಇಟ್ಕೊಂಡಿರೋ ಮೂಲಕವೇ ಇವೆಲ್ಲ ಕಾರ್ಖಾನೆಗಳನ್ನ ಓಪನ್ ಮಾಡಿದ್ವಿ. ಈ ಕಾರ್ಖಾನೆಯನ್ನ ಮುಚ್ಚಲಿಕ್ಕೆ ಅರುಣ್ ಶೌರಿ ಅಂತ ಹೇಳಿ ಒಬ್ಬರು ಮಹಾ ಪ್ರತಿಷ್ಠಿತ ಪತ್ರಕಾರರನ್ನ ಮುಂದಿಟ್ಟು ಅವ್ರನ್ನ ಮಂತ್ರಿ ಮಾಡಿ ಡಿಸ್ಇನ್ವೆಸ್ಟ್ಮೆಂಟ್ ಮಂತ್ರಾಲಯ ಓಪನ್ ಮಾಡಿದ್ರು. ಕಾಂಗ್ರೆಸ್ ಅವರು ಇದ್ದಾಗ ಕಾರ್ಖಾನೆಗಳನ್ನ ಓಪನ್ ಮಾಡಲಿಕ್ಕೆ ಮಂತ್ರಾಲಯ ಇತ್ತು, ಆದ್ರೆ ಈಗ ಡಿಸ್ಇನ್ವೆಸ್ಟ್ಮೆಂಟ್ ಅದನ್ನೆಲ್ಲ ನಮ್ಮ ಪೂರ್ವಜರು ಏನ್ ಸಂಪಾದನೆ ಮಾಡಿದ್ರು ಅದನ್ನ ಹರಾಜಾಕ್ಲಿಕ್ಕೆ, ನಿಲಾಮಿ ಮಾಡ್ಲಿಕ್ಕೋಸ್ಕರ ಮಂತ್ರಿ ಮಾಡಿದ್ದಾರೆ. ಇದು ಯಾರ ಕಾರಣ ಅಂತ ಹೇಳಿ ತಾವು ಯೋಚನೆ ಮಾಡಬೇಕು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಒಟ್ಟಿನಲ್ಲಿ ಜನರಿಗೆ ಬೇಕಾಗಿರೋದು ಅಭಿವೃದ್ಧಿ. ಆ ಅಭಿವೃದ್ಧಿ ಯಾವ ಪಕ್ಷ ಮಾಡುತ್ತೆ ಅನ್ನೋದು ಮುಖ್ಯ ಅಲ್ಲ, ಆದರೆ ಕಳೆದ 9 ವರ್ಷಗಳಿಂದ ಅದನ್ನು ನಿರಂತರವಾಗಿ UPA ಸರ್ಕಾರ ಮಾಡ್ತಾ ಉಂಟಂತೇಳಿ ನಿಮ್ಮ ಜನಮತವೇ ಅದಕ್ಕೆ ಕಾರಣ. ಸರ್, 1 ಗಂಟೆ ಅವಧಿಯಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ ಮತ್ತು ಸೋನಿಯಾ ಗಾಂಧಿ ಅವರ ಬಗ್ಗೆ, ಅವರ ವೈಶಿಷ್ಟ್ಯ ಬಗ್ಗೆ, ಅವರ ಒಂದು ಚರಿಸ್ಮದ ಬಗ್ಗೆ ಬಹಳ ಮಾರ್ಮಿಕವಾಗಿ ನುಡಿದಿದ್ದೀರಿ. ನಿಮಗೆ ನಮ್ಮ ಟಿವಿಯ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ವೀಕ್ಷಕರೇ, ಇದು ಇವತ್ತಿನ